ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರಿಯಾ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವಿಡಿಯೋ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ಮ್ಯಾಂಗೋ ರೈಸ್ ಅಂದರೆ ಮಾವಿನಕಾಯಿ ಚಿತ್ರಾನ್ನ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತಿಗೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಮಾವಿನಕಾಯಿನ ತುರಿದಿಕೊಂಡಿದ್ದೀನಿ ಚಿಕ್ಕದಾಗಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರ್ಬೇ ಸೊಪ್ಪು, ಹಸಿಮೆಣ್ಸಿನ್ಕಾಯಿ ಮತ್ತು ರೆಡ್ ಚಿಲ್ಲಿ ಎರಡೂ ತೆಗೆದುಕೊಂಡಿದ್ದೀನಿ. ಒಂದು ಆನಿಯನು, ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ. ಜೊತೆಗೆ ಬೇಕಾದಷ್ಟು ಆಯಿಲು, ಸ್ವಲ್ಪ ಅರಿಶಿನ, ಸ್ವಲ್ಪ ಸಾಲ್ಟು, ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸ್ವಲ್ಪ ಒಗ್ಗರಣೆಗೆ, ಸಾಸಿವೆ ಮತ್ತು ಜೀರಿಗೆ ತೆಗೆದುಕೊಂಡಿದ್ದೀನಿ ನೋಡಿ. ಜೊತೆಗೆ ಕಡಲೆ ಬೀಜ ಬೇಕಾದಷ್ಟು ನೀವು ಒಗ್ಗರಣೆಗೆ ತೆಗೆದಿಟ್ಕೊಳ್ಳಿ. ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇವತ್ತು ಏನಪ್ಪ ಅಂದರೆ ಚಿಕ್ಕದು ಗುಂಡು ಮಾವಿನಕಾಯಿ ಬರುತ್ತಲ್ವ, ಅದನ್ನು ಒಂದು ತೊಗೊಂಡು ತುರಿದಿಕೊಂಡಿದ್ದೀನಿ ನಾನು. ಜೊತೆಗೆ ರೈಸ್ ಮಾಡಿಟ್ಕೊಳ್ಳಿ, ರೈಸ್ ಮಿಕ್ಸ್ ಮಾಡಬೇಕಲ್ವ, ಸೊ ರೈಸು ಮಾಡಿಟ್ಕೊಂಡು ಒಂದು 10 ನಿಮಿಷದಲ್ಲಿ ಆಗಿಬಿಡುತ್ತೆ ಅಷ್ಟೇ. ಒಗ್ಗರಣೆಗೆ ಬಾಣಲಿ ಇಟ್ಟರೆ 10 ನಿಮಿಷದಲ್ಲಿ ಅಡುಗೆ ಆಗಿಬಿಡುತ್ತೆ ನೋಡಿ. ಸ್ಟವ್ ಅಂಟಿಸ್ಕೊಳ್ಳೋಣ ಆ್ಯಂಡ್ ಕಡಾಯಿಯಲ್ಲಿ ಸ್ವಲ್ಪ ಆಯಿಲ್ ಉಯ್ಕೊಳ್ಳೋಣ. ಹೀಟ್ ಆದಮೇಲೆ ನೋಡಿ, ಹೀಟಾಗಿದೆ, ಆಯಿಲ್ ಉಯ್ದಿದ್ದೀನಿ. ಆ್ಯಂಡ್ ಆಯಿಲ್ ಉಯ್ದ್ಮೇಲೆ ಜೊತೆಗೆ ಸಾಸಿವೆ ಮತ್ತು ಜೀರಿಗೆ ಆಗಲೇ ತೋರಿಸಿದ್ವಲ್ವ, ಆಯಿಲ್ ಹೀಟ್ ಆದ ನಂತರ ಸಾಸಿವೆ ಮತ್ತು ಜೀರಿಗೆನ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ. ಸಾಸಿವೆ ಮತ್ತು ಜೀರಿಗೆ ಆ್ಯಡ್ ಮಾಡಿಕೊಂಡು ಅದು ಚಿಟಪಟ ಅಂತ ಬಂದಮೇಲೆ ಎಣ್ಣೆ ಚೆನ್ನಾಗಿ ಕಾಯ್ದ ಮೇಲೇ ಹಾಕ್ಕೊಳ್ಳಿ. ಅದು ಚಿಟಪಟ ಅಂತ ಅಂದಮೇಲೆ ಜೊತೆಗೆ ನೀವು ಕರ್ಬೇ ಸೊಪ್ಪು, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಒಣಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡಿ ನೀವು ನೋಡಿ. ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಫ್ರೈ ಮಾಡ್ತಾಯಿದ್ದೀವಿ. ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು. ಇದು ಗೋಲ್ಡನ್ ಬ್ರೌನ್ ಬಂದರೆ ಕ್ರಂಚಿಯಾಗಿರುತ್ತೆ ತಿನ್ನೋದಕ್ಕೆ ನಿಮಗೆ. ಸೊ ಹಾಗಾಗಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ ನೋಡಿ. ಜೊತೆಗೆ ಕಡಲೆ ಬೀಜ ಹಾಕ್ತಾಯಿದ್ದೀವಿ. ಕಡಲೆ ಬೀಜನೂ ಅಷ್ಟೇ ಸ್ವಲ್ಪ ಲೈಟಿಗೆ ಹುರ್ಕೊಳ್ಳಿ, ತುಂಬ ಸಿದಿಸ್ಕೊಬೇಡಿ, ತಿನ್ನೋಕ್ಕೆ ಚೆನ್ನಾಗಿರಲ್ಲ ಕಡಲೆ ಬೀಜ. ಸೊ ಇದು ಮೀಡಿಯಮ್ಮಾಗಿ ಫ್ರೈ ಮಾಡಿಕೊಂಡು ಒಣಮೆಣ್ಸಿನ್ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ತೋರಿಸಿದ್ವಲ್ಲ, ಎರಡು ನಾನು ಒಂದು 4 ತೊಗೊಂಡಿದ್ದೀನಿ ಖಾರಕ್ಕೆ. ಜೊತೆಗೆ ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ, ಸಿಪ್ಪೆ ಸುಳ್ದಿಲ್ಲ, ಹಾಗೆ ಜಜ್ಜಿಕೊಂಡಿದ್ದೀನಿ ನೋಡಿ. ಜೊತೆಗೆ ಕರ್ಬೇ ಸೊಪ್ಪು, ಸ್ವಲ್ಪ ಹಸಿ ಕರ್ಬೇವು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ವಿತಿನ್ 5 ಮಿನಿಟ್ಸಲ್ಲಿ ಆಗೋಗುತ್ತೆ ಫ್ರೆಂಡ್ಸ್. ನೀವು ಎಷ್ಟು ಬೇಗ ಅಂದರೆ ಹೇಗೆ ಹೇಳೋದು, ಆನಿಯನ್ ಒಂದೇ ನೀವು ಕಟ್ ಮಾಡೋ ಅಂಥದ್ದಲ್ವ ಇಲ್ಲಿ. ಸೊ ನೋಡಿ, ಆನಿಯನ್ ಹಾಕ್ತಾಯಿದ್ದೀವಿ. ಆನಿಯನ್ ಒಂದೇ ಕಟ್ ಮಾಡೋದು. ಮತ್ತು ಬಂದು ಮಾವಿನಕಾಯಿ ಹೊಟ್ಟು ತೆಗಿಯೋರು ತೆಗಿತಾರೆ, ಇಲ್ಲಾಂದರೆ ಹಾಗೇನೋ ತುರ್ಕೋತಾರೆ. ಸೊ ನೀವು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಬಿಟ್ರೆ ಸಿಂಪಲಾಗಿ ಬೇಗ ಆಗಿಬಿಡುತ್ತೆ ನೋಡಿ. ಆನಿಯನ್ ಸ್ವಲ್ಪ ಫ್ರೈ ಆಗಲಿ. ಆನಿಯನ್ ಬಂದು ತುಂಬ ಫ್ರೈ ಆಗೋಕ್ಕೆ ಬಿಡಬೇಡಿ. ಸೊ ಅದು ಗೋಲ್ಡನ್ ಬ್ರೌನ್ ಎಲ್ಲ ಬರೋದು ಬೇಕಿಲ್ಲ. ಒಂದು ಹೇಗೆ ಹೇಳೋದು, 1 ಮಿನಿಟ್ ಹಂಗೆ ಫ್ರೈ ಆದರೆ ಸಾಕಾಗುತ್ತೆ ನಿಮಗೆ. ಸೊ ಆನಿಯನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳಿ. ನಾವು ಯಾವಾಗಲೂ ಆನಿಯನ್ ಫ್ರೈ ಆಗಲಿಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ತೀವಲ್ಲ, ಅದೇ ರೀತಿಯೇ ಪಿಂಚ್ ಆಫ್ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಜೊತೆಗೆ ನೀವು ಮಾವಿನಕಾಯಿ ತುರಿದಿದ್ದೀರಲ್ಲ, ತೋತಾಪುರಿ ಮಾವಿನಕಾಯಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಬಟ್ ಹುಳಿ ಬೇಕು ಅಂದರೆ, ಹುಳಿ ಇಷ್ಟಪಟ್ಟು ತಿನ್ನೋರು ಬಂದು ಚಿಕ್ಕದು ಗುಂಡು ಮಾವಿನಕಾಯಿ ಬರುತ್ತಲ್ವ, ಅದನ್ನು ಹಾಕ್ಕೊಳ್ಳಿ. ಅದು ಇನ್ನೂ ತುಂಬ ಟೇಸ್ಟಾಗಿರುತ್ತೆ. ಲೆಮನ್ನೇ ಬೇಕಿಲ್ಲ ನಿಮಗೆ, ಲೆಮನ್ ರೈಸ್ ಥರನೇ ಮಾವಿನಕಾಯಿ ಚಿತ್ರಾನ್ನ ಇವತ್ತು ಮಾಡ್ತಾ ಇರೋದು ನೋಡಿ. ಜೊತೆಗೆ ಮಾವಿನಕಾಯಿ ತುರಿದಿದ್ದೀವಲ್ಲ, ಅದನ್ನು ಹಾಕ್ತಾಯಿದ್ದೀವಿ. ಅದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜೊತೆಗೆ ನಾವು ಏನು ತೋರಿಸಿದ್ವಿ ಅರಿಶಿನ, ಸೊ ಲೆಮನ್ ರೈಸಿಗೆ ನಾವು ಅರಿಶಿನ ಹಾಕೋದು ಸಹಜ ಅಲ್ವಾ, ಅರಿಶಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಾವಿನಕಾಯಲ್ಲಿ ನೀರಿನ ತನ್ಮೆ ಇರುತ್ತೆ. ಸೊ ಆ ನೀರು ಬಂದು ಡ್ರೈ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ನೀರೆಲ್ಲ ನೋಡಿ ಕಂಪ್ಲೀಟಾಗಿ ಅದು ಎಳ್ಕೊಳ್ಳುತ್ತೆ ಬಿಸಿಗೆ. ಸೊ ನೀರೆಲ್ಲ ಕಂಪ್ಲೀಟಾಗಿ ಎಳ್ಕೊಳ್ಳೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ನೀವು. ಅದು ಎಷ್ಟು ಹುರ್ಕೋತಿರೋ ಮಾವಿನಕಾಯಿ ಬಂದು ಬಾಯಿಗೆ ಸಿಗಲ್ಲ. ಸೊ ಬೇಗ ಇದಾಗ್ಬಿಡುತ್ತೆ. ಮಕ್ಕಳಿಗೆ ಬಂದು ಅಲ್ಲಲ್ಲಿ ಕಾಯಿ ಸಿಕ್ಕರೆ ತಿನ್ನೋಕ್ಕೆ ಇಷ್ಟ ಆಗಲ್ಲ ಅಲ್ಲ. ಸೊ ಹಾಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಂತೆ ಸಾಲ್ಟ್ ಹಾಕ್ಕೊಳ್ಳಿ. ನೀವು ರೈಸ್ ಎಷ್ಟು ಹಾಕ್ತೀರಾ ನೋಡ್ಕೊಳ್ಳಿ. ಆ ಕ್ವಾಂಟಿಟಿಗೆ ಮೆಜರ್ಮೆಂಟಿಗೆ ನೀವು ಸಾಲ್ಟ್ ಹಾಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ನೋಡಿ. ಈ ರೀತಿ ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಲ್ಲೇ. ಇದಾದ ನಂತರ ಅಷ್ಟೇ ಫ್ರೆಂಡ್ಸ್, ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀವೇನಿದೆ ರೈಸ್ ಹಾಕಿ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ಕೊತ್ತಂಬರಿ ಆ್ಯಡ್ ಮಾಡ್ತಾಯಿದ್ವಿ. ಕೊತ್ತಂಬರಿ ಹಾಕಿದ್ಮೇಲೆ ನೀವೇನು ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೋಡಿ, ಕೊತ್ತಂಬರಿ ಹಾಕಿ ಸ್ಟವ್ ಆಫ್ ಮಾಡ್ಕೊಂಬಿಡಿ. ನೀವೇನು ಆ ಫ್ಲೇಮಲ್ಲೇ ಇಟ್ಕೊಂಡೇನು ಹುರ್ಕೋಬೇಕು ಅನ್ನೋದೇನಿಲ್ಲ. ಕೊತ್ತಂಬರಿ ಹಾಕಿದ ನಂತರ ಸ್ಟವ್ ಆಫ್ ಮಾಡ್ಕೊಳ್ಳಿ. ಅದೇ ಹೀಟಲ್ಲೇ ರೈಸ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸರಿಯಾಗುತ್ತೆ ನೋಡಿ. ಕೊತ್ತಂಬರಿ ಹಾಕಿ ಸ್ವಲ್ಪ ಒಂದು 30 ಸೆಕೆಂಡ್ಸ್ ಅಷ್ಟೇ, 30 ಸೆಕೆಂಡ್ಸ್ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ನಾನೀಗ ನೋಡಿ. ಈಗ ರೈಸ್ ಈಗಾಗಲೇ ತೋರಿಸಿದ್ವಲ್ಲ, ಆ ರೈಸ್ನ ಹಾಕ್ತಾಯಿದ್ದೀನಿ ನೋಡಿ. ರೈಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮನೆಯಲ್ಲೇ ಅಲ್ವಾ, ಸೊ ಸಾಲ್ಟು ಟೇಸ್ಟ್ ಮಾಡಿ ನೀವು. ಉಪ್ಪು ಕಮ್ಮಿ ಇತ್ತು ಅಂದರೆ ಉಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ ನೋಡಿಕೊಂಡು ನೋಡಿ. ಚೆನ್ನಾಗಿ ಈ ರೀತಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ನೋಡಿ,
ತುಂಬ ಚೆನ್ನಾಗಿರುತ್ತೆ. ಲೆಮನ್ ರೈಸ್ಗಿಂತನೂ ಈ ಮಾವಿನಕಾಯಿ ಚಿತ್ರಾನ್ನ ಚೆನ್ನಾಗಿರುತ್ತೆ. ಈ ಸಮ್ಮರ್ ಸೀಸನಲ್ಲಿ ಮಾವಿನಕಾಯಿ ಸೀಸನ್ ಬಂದೇ ಬಂತಲ್ವ, ಸೊ ಅವಾಗವಾಗ ವೀಕ್ಲಿ ಒನ್ಸ್ ಈ ಥರ ಮಾಡಿಕೊಡಿ ಮಕ್ಕಳಿಗೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರಿಲೇಬೇಡಿ. ನೋಡಿ ಬಿಸಿ ಬಿಸಿ ಮಾವಿನಕಾಯಿ ಚಿತ್ರಾನ್ನ ರೆಡಿ ಇದೆ ನೋಡಿ, ಸರ್ವ್ ಮಾಡ್ತಾಯಿದ್ದೀವಿ. ತುಂಬ ಟೇಸ್ಟಾಗಿರುತ್ತೆ, ಹುಳಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ನೆಕ್ಸ್ಟ್ ನಿಮ್ಗೆ ಯಾವುದೇ ರೀತಿ ವೀಡಿಯೋಸ್ ಬೇಕಂದ್ರೂ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಕೇಳೋ ರೆಸಿಪಿನ ಹಾಕ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.